ನೀವು ತುಂಬ ಒಳ್ಳೆಯವರ, ಯಾರನ್ನು ನೋಯಿಸಬಾರದು ಅಂತ ಬದುಕುತ್ತಿದ್ದೀರಾ. ಆದರೆ ಕೊನೆಯಲ್ಲಿ ಅಳೋದು ಮಾತ್ರ ನೀವೇನಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ. ಏಕೆಂದರೆ ಈ ಜಗತ್ತು ಕೆಟ್ಟವರಿಗಿಂತ ಒಳ್ಳೆಯವರನ್ನೇ ಹೆಚ್ಚು ಒಡೆಯುತ್ತದೆ. ಮುಗ್ಧ ಜನರ ಜೀವನ ಜಗತ್ತು ಅವರನ್ನು ಯಾಕೆ ಒಡೆಯುತ್ತದೆ? ಕೆಲವರು ಈ ಜಗತ್ತಿನಲ್ಲಿ ತುಂಬ ಶುದ್ಧ ಮನಸ್ಸು ತೆಗೆದುಕೊಂಡು ಹುಟ್ಟುತ್ತಾರೆ. ಯಾರಿಗೂ ನೋವು ಕೊಡಬಾರದು, ಯಾರನ್ನು ಕಳೆದುಕೊಳ್ಳಬಾರದು, ಎಲ್ಲರೂ ಖುಷಿಯಾಗಿರಬೇಕು. ಅವರ ಮನಸ್ಸು ಹೀಗೇ ಇರುತ್ತದೆ. ಆದರೆ ಈ ಜಗತ್ತು ಅವರ ಹೃದಯವನ್ನೇ ನಿಧಾನವಾಗಿ ಒಡೆದು ಹಾಕುತ್ತದೆ. ಮುಗ್ಧ ಜನರು ಯಾರಿಗೂ ಕೆಡುಕು ಯೋಚಿಸುವುದಿಲ್ಲ. ಯಾರಾದರೂ ದುಃಖದಲ್ಲಿ ಇದ್ದರೆ ತಮ್ಮ ನೋವನ್ನೇ ಮರೆತು ಓಡಿ ಬರುತ್ತಾರೆ. ತಮ್ಮ ಬಳಿ ಏನೂ ಇರದಿದ್ದರೂ ಇತರರಿಗೆ ಕೊಡುವ ಹೃದಯವೇ ಇರುತ್ತದೆ. ತಮ್ಮ ಕಣ್ಣೀರು ಒರೆಸಿಕೊಳ್ಳುವುದಕ್ಕಿಂತ ಇತರರ ಕಣ್ಣೀರು ಒರೆಸುವುದು ಅವರಿಗೆ ಮುಖ್ಯವಾಗಿರುತ್ತೆ. ಆದರೆ ಈ ಜಗತ್ತು ಒಳ್ಳೆಯ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಅದನ್ನು ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳುತ್ತದೆ. ಮುಗ್ಧ ಜನರು ತುಂಬ ಬೇಗ ಅಟ್ಯಾಚ್ ಆಗುತ್ತಾರೆ. ಸ್ವಲ್ಪ ಪ್ರೀತಿ ತೋರಿಸಿದರೂ ಸಾಕು, ಅವರು ಆ ವ್ಯಕ್ತಿಯನ್ನು ಜೀವಕ್ಕಿಂತ ಹೆಚ್ಚು ನಂಬಿಬಿಡುತ್ತಾರೆ. ಒಂದು ಮೆಸೇಜ್ ಬಂದರೆ ಖುಷಿಪಡುತ್ತಾರೆ, ಒಂದು ಮಾತು ಆಡಿದರೂ ಸಂತೋಷಪಡುತ್ತಾರೆ. ಸ್ವಲ್ಪ ಕಾಳಜಿ ತೋರಿಸಿದರೆ ಇವರು ನನ್ನವರು ಅಂತ ಹೃದಯದಲ್ಲಿ ಜಾಗ ಕೊಟ್ಟು ಬಿಡುತ್ತಾರೆ. ಆದರೆ ಕೆಲವರು ಪ್ರೀತಿ ಕೊಡಲು ಬರುವುದಿಲ್ಲ, ಬರೀ ಬಳಸಿಕೊಳ್ಳಲು ಮಾತ್ರ ಬರುತ್ತಾರೆ. ಮುಗ್ಧ ಜನರು ಯಾಕೆ ಹೆಚ್ಚು ಮೋಸ ಹೋಗುತ್ತಾರೆ ಗೊತ್ತಾ? ಏಕೆಂದರೆ ಅವರು ತಮ್ಮ ಹೃದಯದಂತೆ ಇತರರ ಹೃದಯವು ಶುದ್ಧ ಅಂತ ನಂಬುತ್ತಾರೆ. ಅವರಿಗೆ ಸುಳ್ಳು ಅರ್ಥವಾಗುವುದಿಲ್ಲ, ನಾಟಕ ಗೊತ್ತಾಗುವುದಿಲ್ಲ, ಮುಖದ ಹಿಂದೆ ಇರುವ ಸ್ವಾರ್ಥ ಕಾಣುವುದೇ ಇಲ್ಲ. ಅವರು ಎಲ್ಲವನ್ನು ಹೃದಯದಿಂದ ನೋಡುತ್ತಾರೆ. ಅದಕ್ಕೆ ಕೊನೆಯಲ್ಲಿ ಅಳೋದು ಅವರೇ. ಕೆಲವರು ನಿಮ್ಮ ಜೀವನಕ್ಕೆ ಬರುತ್ತಾರೆ. ಮೊದಲಿಗೆ ತುಂಬ ಪ್ರೀತಿ ತೋರಿಸುತ್ತಾರೆ, ನಿಮ್ಮ ಬಗ್ಗೆ ಕಾಳಜಿ ತೋರಿಸುತ್ತಾರೆ, ನಿನ್ನನ್ನು ಎಂದಿಗೂ ಬಿಡೋದಿಲ್ಲ ಅಂತ ಹೇಳುತ್ತಾರೆ. ಮುಗ್ಧ ಮನಸ್ಸು ಅದನ್ನೇ ನಂಬಿಬಿಡುತ್ತದೆ. ಆಮೇಲೆ ಒಂದು ದಿನ ಅದೇ ಜನ ನಿಮ್ಮ ಕಣ್ಣೀರಿಗೆ ಕಾರಣ ಮಾಡಿ ಹೋಗುತ್ತಾರೆ. ಮುಗ್ಧ ಜನರು ಯಾರನ್ನಾದರೂ ಕಳೆದುಕೊಳ್ಳುವ ಭಯದಿಂದ ತಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಅವರು ಬೇಸರ ಆಗಬಾರದು, ಅವರು ನನ್ನನ್ನು ಬಿಟ್ಟು ಹೋಗಬಾರದು ಅಂತ ತಮ್ಮ ಮನಸ್ಸನ್ನೇ ಒತ್ತಿ ಹಾಕುತ್ತಾರೆ. ಇಲ್ಲ ಅನ್ನೋ ಜಾಗದಲ್ಲೂ ಹೌದು ಅಂತ ಹೇಳುತ್ತಾರೆ. ನೋವಾಗಿದ್ದರೂ ನಗುತ್ತಾರೆ. ಒಳಗೆ ಒಡೆಯುತ್ತಾ ಇದ್ದರೂ ಹೊರಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳುತ್ತಾರೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮುಗ್ಧ ಜನರ ನಿಜವಾದ ನೋವು ಶುರುವಾಗುತ್ತದೆ. ಯಾರಿಗೂ ಹೇಳೋಕ್ಕಾಗಲ್ಲ, ಯಾರೂ ಅರ್ಥ ಮಾಡಿಕೊಳ್ಳಲ್ಲ. ಆಮೇಲೆ ಮೌನದಲ್ಲಿ ಒಬ್ಬರೇ ಅಳುತ್ತಾರೆ. ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಬೆಳಗ್ಗೆ ನಗುವ ಮುಖ ಹಾಕುತ್ತಾರೆ. ಈ ಜಗತ್ತಿನಲ್ಲಿ ತುಂಬ ಒಳ್ಳೆಯವರಿಗೆ ಒಂದು ಶಾಪ ಇದೆ. ಅವರು ಯಾರನ್ನೂ ದ್ವೇಷಿಸಲಾರರು, ತಮ್ಮನ್ನು ನೋಯಿಸಿದವರನ್ನೇ ಮತ್ತೆ ಕ್ಷಮಿಸುತ್ತಾರೆ. ಅದೇ ಅವರ ದೊಡ್ಡ ದೌರ್ಬಲ್ಯವಾಗಿದೆ. ಇಲ್ಲಿ ಕೇಳಿ, ಕ್ಷಮಿಸುವುದು ಒಳ್ಳೆಯದು, ಆದರೆ ಮತ್ತೆ ಮತ್ತೆ ನಿಮ್ಮ ಹೃದಯ ಒಡೆಯುವವರೆಗೆ ಅದೇ ಹೃದಯ ಕೊಡುವುದು ಅದು ಒಳ್ಳೆಯತನ ಅಲ್ಲ. ಅದು ನಿಮ್ಮ ಮೇಲೆ ನೀವು ಮಾಡಿಕೊಳ್ಳುವ ಅನ್ಯಾಯವೇ ಸರಿ. ಮುಗ್ಧ ಜನರು ಒಂದು ತಪ್ಪು ಮಾಡುತ್ತಾರೆ. ಎಲ್ಲರನ್ನೂ ತಮ್ಮವರಂತೆ ನೋಡುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ಮನಸ್ಸಿನಂತೆ ಇರುವುದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನ ನೋಡಿ ಹತ್ತಿರ ಬರುತ್ತಾರೆ, ಕೆಲವರು ನಿಮ್ಮ ಮೌನ ನೋಡಿ ಬಳಸಿಕೊಳ್ಳುತ್ತಾರೆ, ಇನ್ನೂ ಕೆಲವರು ನಿಮ್ಮ ಪ್ರೀತಿ ನೋಡಿ ಆಟ ಆಡುತ್ತಾರೆ. ಒಂದು ಸಮಯ ಬರುತ್ತದೆ, ಒಂದು ದಿನ ಮುಗ್ಧ ಮನಸ್ಸು ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ಹಿಂದೆ ತಕ್ಷಣ ನಂಬುತ್ತಿದ್ದರು, ಆದರೆ ಈಗ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಹಿಂದೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದವರು
ಈಗ ಮೌನವಾಗಿ ಬಿಡುತ್ತಾರೆ. ಹಿಂದೆ ಎಲ್ಲರಿಗಾಗಿ ಬದುಕುತ್ತಿದ್ದವರು ಈಗ ತಮ್ಮನ್ನು ಕಾಪಾಡಿಕೊಳ್ಳುವುದು ಕಲಿಯುತ್ತಾರೆ. ಈ ಬದಲಾವಣೆ ಕೆಟ್ಟದ್ದಲ್ಲ, ಇದು ಜೀವನ ಕಲಿಸಿದ ಪಾಠವೇ ಸರಿ. ಇಲ್ಲಿ ಕೇಳಿ, ತುಂಬ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಮೌಲ್ಯ ಕಳೆದುಕೊಳ್ಳಬೇಡಿ. ಪ್ರೀತಿ ಮಾಡಿ, ಆದರೆ ನಿಮ್ಮ ಹೃದಯವನ್ನು ಯಾರ ಕೈಗೂ ಸರಳವಾಗಿ ಕೊಡಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಶಾಂತಿ ಕಳೆದುಕೊಳ್ಳುವಷ್ಟು ಸಹಾಯ ಮಾಡಬೇಡಿ. ಯಾರಾದರೂ ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಭಾವಿಸಿದರೆ ಮೌನವಾಗಿ ದೂರ ಹೋಗಿಬಿಡಿ. ಏಕೆಂದರೆ ನಿಮ್ಮ ಹೃದಯದ ಬೆಲೆ ಅರಿಯದವರಿಗೆ ನಿಮ್ಮ ಕಣ್ಣೀರಿನ ಬೆಲೆ ಕೂಡ ಗೊತ್ತಾಗುವುದಿಲ್ಲ. ಮುಗ್ಧ ಜನರು ಬದಲಾಗಬೇಕು, ಕೆಟ್ಟವರಾಗಬೇಕಿಲ್ಲ. ಆದರೆ ಯಾರನ್ನು ಕಣ್ಣು ಮುಚ್ಚಿ ನಂಬಬಾರದು. ಪ್ರತಿ ಸಿಹಿ ಮಾತು ಪ್ರೀತಿಯಲ್ಲ, ಪ್ರತಿ ನಗು ನಿಜವೂ ಅಲ್ಲ, ಪ್ರತಿ ಹತ್ತಿರ ಬಂದವರು ನಿಮ್ಮವರೂ ಅಲ್ಲ. ನಿಮ್ಮ ಹೃದಯ ತುಂಬ ಅಮೂಲ್ಯ, ಅದನ್ನು ಎಲ್ಲರ ಕಾಲಿಗೆ ಹಾಕಬೇಡಿ. ನಿಮ್ಮ ಮೌನವನ್ನು ಗೌರವಿಸುವವರನ್ನೇ ಮಾತ್ರ ಜೀವನದಲ್ಲಿ ಹತ್ತಿರ ಇಟ್ಟುಕೊಳ್ಳಿ. ಕೊನೆಯದಾಗಿ ಹೇಳಬೇಕೆಂದರೆ, ಒಂದು ಸತ್ಯ ನೆನಪಿಟ್ಟುಕೊಳ್ಳಿ, ಮುಗ್ಧ ಜನರು ಕೆಟ್ಟವರಾಗುವುದಿಲ್ಲ, ಆದರೆ ಒಮ್ಮೆ ತುಂಬ ನೋವು ಅನುಭವಿಸಿದ ಜೀವ ಅವರು ಮೊದಲಿನ ಹಾಗೆ ಇರುವುದಿಲ್ಲ. ಸ್ವಾರ್ಥದ ಜನರನ್ನು ಹೇಗೆ ಗುರುತಿಸಬೇಕು ಗೊತ್ತಾ? ನೀವು ಸಹಾಯ ಮಾಡುತ್ತಿದ್ದಾಗ ಅವರು ನಿಮ್ಮನ್ನು ಅತ್ಯಂತ ಒಳ್ಳೆಯವರು ಅಂತ ಕರೀತಾರೆ. ಆದರೆ ಒಂದು ದಿನ ನೀವು ಇಲ್ಲ ಅಂದರೆ ಅದೇ ಜನ ನಿಮ್ಮನ್ನು ಕೆಟ್ಟವರು ಅಂತ ಹೇಳುತ್ತಾರೆ. ನಿಮ್ಮ ಸಮಯ ಬೇಕಾದಾಗ ಮಾತ್ರ ಅವರು ನಿಮಗೆ ಕರೆ ಮಾಡುತ್ತಾರೆ. ತಮ್ಮ ಸಮಸ್ಯೆ ಬಂದಾಗ ಮಾತ್ರ ನೀವು ಅವರಿಗೆ ನೆನಪಾಗುತ್ತೀರಿ. ನಿಮ್ಮ ಭಾವನೆಗಿಂತ ತಮ್ಮ ಲಾಭವನ್ನೇ ದೊಡ್ಡದು ಅನ್ನುವ ಜನ ಅವರು ಪ್ರೀತಿಸುವವರು ಅಲ್ಲ, ನಿಮ್ಮನ್ನು ಬಳಸಿಕೊಳ್ಳುವವರು ಮಾತ್ರ. ಮುಗ್ಧ ಜನರಿಗೆ ಒಂದು ಭಯ ಇರುತ್ತದೆ. ನಾನು ದೂರ ಹೋದರೆ ಅವರು ಬೇಸರ ಆಗ್ತಾರಾ? ನಾನು ಮಾತನಾಡದಿದ್ದರೆ ಅವರು ನನ್ನನ್ನು ಬಿಟ್ಟು ಹೋಗ್ತಾರಾ? ಈ ಭಯದಲ್ಲೇ ತಮ್ಮ ಹೃದಯವನ್ನೇ ಕೊಟ್ಟು ಬಿಡುತ್ತಾರೆ. ಆದರೆ ಇಲ್ಲಿ ಕೇಳಿ, ನಿಮ್ಮ ಮೌಲ್ಯ ಅರಿಯದವರು ಕಳೆದುಕೊಳ್ಳುವುದು ನಷ್ಟ ಅಲ್ಲ. ನಿಮ್ಮ ಬಗ್ಗೆ ತಿಳಿಯದವರನ್ನು ಕಳೆದುಕೊಳ್ಳುವುದು ನಷ್ಟ ಅಲ್ಲ, ಅದು ನಿಮ್ಮ ಮನಸ್ಸನ್ನು ಉಳಿಸಿಕೊಳ್ಳುವುದು ಎಂದು ನಿಮ್ಮ ಭಾವನೆ ಇರಲಿ. ಕೆಲವರು ನಿಮ್ಮ ಮೌನವನ್ನೇ ದುರ್ಬಲತೆ ಅಂತ ಭಾವಿಸುತ್ತಾರೆ. ನೀವು ಸಹಿಸಿಕೊಳ್ಳುತ್ತಾ ಇದ್ದರೆ ಅವರು ಇನ್ನೂ ಹೆಚ್ಚು ನೋವು ಕೊಡುತ್ತಾರೆ. ಏಕೆಂದರೆ ಸ್ವಾರ್ಥದ ಜನರಿಗೆ ಒಳ್ಳೆಯ ಮನಸ್ಸಿನ ಬೆಲೆ ಗೊತ್ತಾಗುವುದೇ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಮೊದಲಿಗೆ ಎಲ್ಲರಿಗೂ ನಿಮ್ಮ ಹೃದಯವನ್ನು ತೆರೆದು ಕೊಡಬೇಡಿ. ಪ್ರತಿ ನಗು ನಿಜವಲ್ಲ, ಪ್ರತಿ ಕಾಳಜಿ ಪ್ರೀತಿಯಲ್ಲ, ಪ್ರತಿ ಹತ್ತಿರದವರು ನಿಮ್ಮವರೂ ಅಲ್ಲ. ಜನರ ಮಾತನ್ನು ನಂಬುವುದಕ್ಕಿಂತ ಅವರ ನಡೆ ಮತ್ತು ನುಡಿಯನ್ನು ಗಮನಿಸಿ. ನಿಮ್ಮ ಕಣ್ಣೀರಿನ ಸಮಯದಲ್ಲಿ ಯಾರು ಇದ್ದರು? ನಿಮ್ಮ ಮೌನ ಅರ್ಥ ಮಾಡಿಕೊಂಡವರು ಯಾರು? ಅವರೇ ನಿಮ್ಮವರು. ಯಾರಾದರೂ ನಿಮ್ಮ ಮನಸ್ಸನ್ನು ಮತ್ತೆ ಮತ್ತೆ ನೋಯಿಸುತ್ತಿದ್ದರೆ ಅವರಿಂದ ದೂರ ಹೋಗಿ. ಇದು ದ್ವೇಷ ಅಲ್ಲ, ಇದು ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ. ಕೆಲವರು ಹೇಳುತ್ತಾರೆ, ತುಂಬ ಒಳ್ಳೆಯವರಾಗಿದ್ದರೆ ಎಲ್ಲರೂ ಇಷ್ಟಪಡುತ್ತಾರೆ ಅಂತ. ಅದು ಸತ್ಯದ ಮಾತು ಅಲ್ಲ. ಈ ಜಗತ್ತಿನಲ್ಲಿ ತುಂಬ ಒಳ್ಳೆಯವರನ್ನೇ ಹೆಚ್ಚು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ಮೂರ್ಖರಾಗಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಶಾಂತಿ ಕಳೆದುಕೊಳ್ಳುವಷ್ಟು ಮಾಡಬೇಡಿ. ಪ್ರೀತಿ ಮಾಡಿ, ಆದರೆ ನಿಮ್ಮ ಸ್ವಾಭಿಮಾನ ಕಳೆದುಕೊಳ್ಳಬೇಡಿ. ಒಂದು ದಿನ ನೀವು ಬದಲಾಗಲೇಬೇಕು. ಕೆಟ್ಟವರಾಗಿ ಅಲ್ಲ, ಆದರೆ ನಿಮ್ಮ ಹೃದಯಕ್ಕೆ ಯಾರು ಅರ್ಹರು ಅನ್ನುವುದನ್ನು ತಿಳಿದುಕೊಳ್ಳಲು. ನೆನಪಿಟ್ಟುಕೊಳ್ಳಿ, ನಿಮ್ಮ ಹೃದಯ ತುಂಬ ಅಮೂಲ್ಯವಾದದ್ದು. ಅದನ್ನು ಯಾರ ಕಾಲಿಗೆ ಬೇಕು ಅವರ ಕಾಲಲ್ಲಿ ಹಾಕಬೇಡಿ. ಯಾರು ನಿಮ್ಮ ಒಳ್ಳೆಯತನವನ್ನು ಗೌರವಿಸುತ್ತಾರೋ ಅವರನ್ನೇ ಜೀವನದಲ್ಲಿ ಉಳಿಸಿಕೊಳ್ಳಿ. ಏಕೆಂದರೆ ನಿಜವಾದ ಜನ ನಿಮ್ಮ ಮನಸ್ಸನ್ನು ಬಳಸಿಕೊಳ್ಳುವುದಿಲ್ಲ, ಅದನ್ನು ಕಾಪಾಡುತ್ತಾರೆ. ಒಂದು ಸತ್ಯ ನೆನಪಿಟ್ಟುಕೊಳ್ಳಿ, ತುಂಬ ಒಳ್ಳೆಯರಾಗಿರುವುದು ತಪ್ಪಲ್ಲ, ಆದರೆ ನಿಮ್ಮ ಹೃದಯವನ್ನು
ತಪ್ಪು ಜನರ ಕೈಗೆ ಕೊಡುವುದು ಮಾತ್ರ ದೊಡ್ಡ ತಪ್ಪು. ನಿಮ್ಮ ಮೌಲ್ಯ ಅರಿಯದವರಿಗಾಗಿ ನಿಮ್ಮ ಕಣ್ಣೀರು ವ್ಯರ್ಥ ಮಾಡಬೇಡಿ. ಯಾಕೆಂದರೆ ನಿಜವಾದ ಜನ ನಿಮ್ಮ ಮನಸ್ಸನ್ನು ಬಳಸಿಕೊಳ್ಳೋಲ್ಲ, ಅದನ್ನು ಕಾಪಾಡುತ್ತಾ ಇರುತ್ತಾರೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲೂ ಇಂತಹ ಅನುಭವ ಆಗಿದ್ದರೆ ಕಮೆಂಟ್ಸ್ನಲ್ಲಿ ನಾನು ಬದಲಾಗಬೇಕು ಅಂತ ಬರೆಯಿರಿ. ಮತ್ತು ಇಂತಹ ಮನಸ್ಸಿಗೆ ಮುಟ್ಟುವ ಸತ್ಯ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ.